ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಜಸ್ಟ್ ಏನಿಲ್ಲ, ಒಂದೇ ಮೊಬೈಲ್ ಅದ್ರ ಜೊತೆಗೆ ಒಂದೇ ಕಂಪ್ಯೂಟರಲ್ಲಿ 2ರಿಂದ 3 ಚಾನಲ್ ಯೂಸ್ ಮಾಡಿದರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂದರೆ ಮಲ್ಟಿಪಲ್ ಚಾನಲ್ ಯೂಸ್ ಮಾಡಿದರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಹೇಳ್ತೀನಿ. ಯಾಕಂದ್ರೆ ತುಂಬ ಜನ ಇತ್ತೀಚೆಗೆ ತುಂಬ ಜನ ಕಮೆಂಟ್ ಮಾಡ್ತಾರೆ, ನಮ್ಮ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಅದ್ರ ಜೊತೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ತುಂಬ ಜನ ಕಮೆಂಟ್ ಮಾಡ್ತಾರೆ, ಇನ್ಸ್ಟಾದಲ್ಲಿ ಆಗ್ತಾ ಇದ್ದಾರೆ. ಏನಪ್ಪ ಅನ್ಬೇಕ್ರೆ, ಬ್ರದರ್ ನಮ್ಮ ಹತ್ರ ಇರೋದು ಒಂದೇ ಮೊಬೈಲ್, ಆದ್ರೆ ಬಟ್ ಒಂದೇ ಮೊಬೈಲಿಂದ ನಾವು ಆಲ್ಮೋಸ್ಟ್ 2ರಿಂದ 3 ಚಾನಲ್ ಯೂಸ್ ಮಾಡಿದರೆ, ಜಾಸ್ತಿ ಚಾನಲ್ ಏನಾದರೂ ಯೂಸ್ ಮಾಡಿದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ನಮ್ಮೊಂದು ಯೂಟ್ಯೂಬ್ ಚಾನಲ್ ಏನಾದರೂ ಅಂದರೆ ಟರ್ಮಿನೇಟ್ ಆಗುತ್ತಾ, ಚಾನಲ್ ಡಿಲೀಟ್ ಆಗುತ್ತಾ ಅಂತ ತುಂಬ ಜನ ಕೇಳ್ತಿದ್ರೆ. ಅದ್ರ ಜೊತೆಗೆ ನಮ್ಮೊಂದು ಆ್ಯಡ್ಸೆನ್ಸ್ ಒಂದೇ ಚಾನಲ್ಗೆ ನಾವು ಅಂದರೆ 2ರಿಂದ 3 ಚಾನಲ್ಗೆ ಒಂದೇ ಆ್ಯಡ್ಸೆನ್ಸ್ ಅಕೌಂಟು ಲಿಂಕ್ ಮಾಡಿದರೆ ಏನಾದರೂ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟು ಡಿಲೀಟ್ ಆದರೆ ಎಲ್ಲ ಚಾನಲ್ ಕೂಡ ಡಿಸೇಬಲ್ ಆಗುತ್ತೆ, ಡಿಲೀಟ್ ಆಗುತ್ತೆ ಅಂತ ತುಂಬ ಜನ ಪ್ರಾಬ್ಲಮ್ ಕೇಳ್ತಿದ್ರೆ. ಇನ್ನೂ ಜಸ್ಟ್ ನಾನು ನಿಮಗೆ ಈ ಒಂದು ಆಲ್ಮೋಸ್ಟ್ ಎಲ್ಲ ನಾನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಹೇಳ್ತೀನಿ, ವಿಡಿಯೋ ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಇನ್ನೂ ಜಸ್ಟ್ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತು ಸ್ಟಾರ್ಟ್ ಮಾಡಿ ಮುಂಚೆ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾರೆ, ಪ್ಲೀಸ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಬಟನ್ ಟನ್ನದೇ ಕ್ಲಿಕ್ ಮಾಡಿ. ಜಸ್ಟ್ ಏನೂ ಇಲ್ಲ, ಮನೆಯಲ್ಲಿ ಲೈಟ್ ಇಲ್ಲ, ಅದಕ್ಕೋಸ್ಕರ ಹೊರಗಡೆ ಬಂದು ವೀಡಿಯೋ ಮಾಡ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಇವತ್ತು ಸ್ಟಾರ್ಟ್ ಮಾಡಿ ಬನ್ನಿ. ಮೊದಲು ಬಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಒಂದು ಡೌಟು ಏನಪ್ಪ, ಒಂದೇ ಮೊಬೈಲು ನಮ್ಮ ಹತ್ರ ಇರೋದು, ಒಂದೇ ಕಂಪ್ಯೂಟರ್ ಇರೋದು, ಆಲ್ಮೋಸ್ಟ್ ನಾವು ಎಷ್ಟು ಚಾನಲ್ ಯೂಸ್ ಮಾಡೋದು ಒಂದೇ ಮೊಬೈಲಲ್ಲಿ? 2-3 ಚಾನಲ್ ಯೂಸ್ ಮಾಡಿದ್ರೆ ನಮ್ಮ ಚಾನಲ್ ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ನಮ್ಮ ಕಂಪ್ಯೂಟರಲ್ಲಿ 2-3 ಚಾನಲ್ ಯೂಸ್ ಮಾಡಿದ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ಮಲ್ಟಿಪಲ್ ಚಾನಲ್ ಎಷ್ಟು ಬೇಕಾದ್ರೆ ಚಾನಲ್ ಯೂಸ್ ಮಾಡಿದ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ನಾನು ನಿಮಗೆ ಮೊದಲನೇ ಹೇಳ್ಬಿಡ್ತೀನಿ, ತುಂಬ ಅಂದರೆ ತುಂಬ ಸಿಂಪಲ್ಲು. ಹೇಳ್ಬೇಕಾದ್ರೆ ನಿಮ್ಮೊಂದು ಮೊಬೈಲಲ್ಲಿ ನೀವು ಎಷ್ಟು ಚಾನಲ್ ಬೇಕಾದ್ರೂ ಮ್ಯಾನೇಜ್ಮೆಂಟ್ ಮಾಡ್ಬೋದು, ಎಷ್ಟು ಚಾನಲ್ ಬೇಕಾದ್ರೂ ಯೂಸ್ ಮಾಡ್ಬೋದು. ನಿಮ್ಮ ಕಂಪ್ಯೂಟರಲ್ಲಿ ಕೂಡ ಎಷ್ಟು ಚಾನಲ್ ಬೇಕಾದರೂ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಆದರೆ ಒಟ್ಟು ಪ್ರಾಬ್ಲಮ್ ಅನ್ನೋದು ಏನಪ್ಪ ಹೇಳ್ಬೇಕಾದ್ರೆ ಏನೂ ಇಲ್ಲ, ತುಂಬ ಸಿಂಪಲ್ಲು. ನೀವು ಏನಾದರೂ ಒಂದೇ ಇಮೇಲ್ ಐ ಡಿಯಲ್ಲಿ ಆಲ್ಮೋಸ್ಟ್ ಮಲ್ಟಿಪಲ್ ಚಾನಲ್ ಅಂತ ಕ್ರಿಯೇಟ್ ಮಾಡಿರ್ತಾರೆ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್. ನಿಮ್ಗೆಲ್ಲರೂ ಕೂಡ ಗೊತ್ತಿದೆ ಅಂದರೆ ಒಂದೇ ಇಮೇಲ್ ಐ ಡಿ ಮೇಲ್ಗಡೆ 4ರಿಂದ 3 ಚಾನಲ್ ಕ್ರಿಯೇಟ್ ಮಾಡಿರ್ತಾರೆ. ಆ ರೀತಿ ಚಾನಲ್ ಕ್ರಿಯೇಟ್ ಮಾಡೋದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಮೊದಲನೇ ಪ್ರಾಬ್ಲಮ್ ಅಂತ ಇದೆ ನೋಡಿ, ಡೌಟ್ ಏನಪ್ಪ ಅಂದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಏನಪ್ಪ ಪ್ರಾಬ್ಲಮ್ ಇರ್ಬೇಕಾರೆ, ನೀವು ಒಂದೇ ಇಮೇಲ್ ಐ ಡಿಯಲ್ಲಿ 4 ಚಾನಲ್ ಕ್ರಿಯೇಟ್ ಮಾಡಿದರೆ, ಎಕ್ಸಾಂಪಲ್ ಬಂದ್ಬಿಟ್ಟು ಒಂದು ಇಮೇಲ್ ಐ ಡಿ ಒಂದು ಇಮೇಲ್ ಐ ಡಿ ಇದೆಲ್ಲ ಒಂದು ಚಾನಲ್ಗೆ ಏನಾದರೂ ಯೂಟ್ಯೂಬ್ನಿಂದ ಒಂದು ಕಮ್ಯುನಿಟಿಗೆ ಏನು ಸ್ಟ್ರೈಕ್ ಬಂತು, ಏನಾದರೂ ಬಂತಂದರೆ ಆವಾಗ 3 ಸ್ಟ್ರೈಕ್ ಬಂದರೆ ಚಾನಲ್ ಡಿಲೀಟ್ ಆಗುತ್ತೆ. ಆವಾಗ ಆಟೋಮೆಟಿಕ್ ನಿಮ್ಮ ಚಾನಲ್ ಕೂಡ ಡಿಲೀಟ್ ಆಗುತ್ತೆ, ಆಟೋಮೆಟಿಕ್ ನಿಮ್ಮ ಇಮೇಲ್ ಐ ಡಿ ಕೂಡ ರಿಮೂವ್ ಆಗುತ್ತೆ. ಆವಾಗ ನೀವು ಆ ಇಮೇಲ್ ಐ ಡಿಯಲ್ಲಿ ಇದ್ದಂಥ ಏನು ಯೂಟ್ಯೂಬ್ ಚಾನಲ್ಗಳು ಆ 3 ಚಾನಲ್ ಕೂಡ ಆಟೋಮೆಟಿಕ್ ಏನಾಗುತ್ತೆ, ಡಿಲೀಟ್ ಆಗುತ್ತೆ. ಇದು ಒಂದು ಪ್ರಾಬ್ಲಮ್ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಆಗಿದೆ. ಇಲ್ಲಿ ತುಂಬ ಯೂಟ್ಯೂಬರ್ಸ್ ಆಗಿದೆ, ನಾನು ಕೂಡ ನೋಡಿದ್ದೀನಿ. ಪ್ರತಿಯೊಬ್ಬರು ಕೂಡ ಈ ರೀತಿ ಒಂದು ಪ್ರಾಬ್ಲಮ್ ಆಗುತ್ತೆ. ಇದು ಮೊದಲನೇ ಬಂದ್ಬಿಟ್ಟು ಏನಪ್ಪ, ನೀವು ಎಷ್ಟು ಬೇಕಾದ್ರೂ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಬೋದು, ಆದ್ರೆ ಬಟ್ಟು ಒಂದೇ ಇಮೇಲ್ ಐ ಡಿಯಲ್ಲಿ ಮತ್ತೆ ಬ್ರ್ಯಾಂಡ್ ಚಾನಲ್ ಅಂತ ಕ್ರಿಯೇಟ್ ಮಾಡ್ಕೊಬೇಡಿ. ಒಂದು ಇಮೇಲ್ ಐ ಡಿಯಲ್ಲಿ ಒಂದೇ ಯೂಟ್ಯೂಬ್ ಚಾನಲ್ ಇರಲಿ ಅಂದ್ಬಿಟ್ಟು ಒಂದು ಇಮೇಲ್ ಐ ಡಿಯಲ್ಲಿ 2-3 ಚಾನಲ್ ಕ್ರಿಯೇಟ್ ಮಾಡೋಕೆ ಹೋಗ್ಬೇಕು. ಯಾಕಂದರೆ ಒಂದು ಚಾನಲ್ ಏನಾದರೂ ಪ್ರಾಬ್ಲಮ್ ಆಯಿತು, ಡಿಲೀಟ್ ಆಯಿತು ಅಂದರೆ ಅದ್ರ ಜೊತೆ ಈ ಚಾನಲ್ ಕೂಡ ಡಿಲೀಟ್ ಆಗುತ್ತೆ. ಇದು ಮೊದಲನೇ ನೀವು ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರು ಕೂಡ. ಏನೂ ಇಲ್ಲ, ಎಷ್ಟು ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ಇನ್ನು ಸೆಕೆಂಡ್ ಬಂದ್ಬಿಟ್ಟು ಏನಪ್ಪ ಅಂದರೆ, ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಏನು ಮಾಡ್ತಾರೆ, ಒಂದೇ ಗೂಗಲ್ ಅಕೌಂಟು 2-3 ಚಾನಲ್ಗೆ ಲಿಂಕ್ ಮಾಡಿರ್ತಾರೆ. ಆ 2-3 ಚಾನಲ್ ಲಿಂಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಹೇಳ್ಬೇಕಾದ್ರೆ ಆ್ಯಕ್ಚುಲಿ ಬಂದ್ಬಿಟ್ಟು, ಏನಾದರೂ ನಿಮ್ಮ ಗೂಗಲ್ ಅಕೌಂಟು ಏನಾದರೂ ಪ್ರಾಬ್ಲಮ್ ಆಯಿತು, ಏನಾದರೂ ಚಾನಲ್ ಪ್ರಾಬ್ಲಮ್ ಆಗುತ್ತೆ ಗೂಗಲ್ ಅಕೌಂಟ್ ಆದರೆ, ಅಲ್ಲಿ ಗೂಗಲ್ ಅಕೌಂಟು ಡಿಸೇಬಲ್ ಆಗುತ್ತೆ. ನಿಮ್ಮೊಂದು ಗೂಗಲ್ ಅಕೌಂಟ್ ಡಿಸೇಬಲ್ ಆದರೆ ಏನಾಗುತ್ತೆ, ಆವಾಗ ನಿಮ್ಮ 4 ಚಾನಲ್ಗೆ ಆ ಗೂಗಲ್ ಅಕೌಂಟ್ ಲಿಂಕ್ ಮಾಡಿರ್ತಾರಲ್ಲ, ಆ ಗೂಗಲ್ ಅಕೌಂಟ್ನಿಂದ 4 ಚಾನಲ್ ಮೌಂಟೇಶನ್ ಆಫ್ ಆಗಿರುತ್ತೆ. ಆವಾಗ ನೀವು ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದು ಕೂಡ ವೇಸ್ಟ್. ಆವಾಗ ನಿಮ್ಗೆ ಯೂಟ್ಯೂಬ್ನಿಂದ ದುಡ್ಡು ಕೂಡ ಸಿಗಲ್ಲ. ಇದು ಅರ್ಥ ಮಾಡ್ಕೊಳ್ಳಿ. ಏನೂ ಇಲ್ಲ, ನೀವು ತುಂಬ ಸಿಂಪಲ್. ನಾನು ನಿಮ್ಗೆ ಹೇಳ್ಬೇಕಾರೆ, ನಿಮ್ಮ ಹತ್ರ ಎಷ್ಟು ಚಾನಲ್ ಇದೆ ಅಷ್ಟು ಚಾನಲ್ಗೆ ನೀವು ಏನು ಮಾಡಿ, ಅದರದೇ ಅಂತ ಸಪ್ರೇಟ್ ಒಂದು ಇಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳಿ. ಒಬ್ಬ ವ್ಯಕ್ತಿ ಮೇಲೆ ಒಂದೇ ಇಮೇಲ್ ಐ ಡಿ ಕ್ರಿಯೇಟ್ ಆಗ್ತದೆ. ಅದು ಒಮ್ಮೆ ಕ್ರಿಯೇಟ್ ಆಗಿರುತ್ತೆ ಅಂದರೆ ಇಮೇಲ್ ಐ ಡಿ ಒಂದೇ ಗೂಗಲ್ ಅಕೌಂಟ್ ಇರುತ್ತೆ, ಕ್ರಿಯೇಟ್ ಮಾಡ್ಕೋಬೋದು. ಅದ್ರ ಮೇಲ್ಗಡೆ ನೀವು ಚಾನ್ಸ್ ಇರಲ್ಲ. ಒಂದೇ ಗೂಗಲ್ ಅಕೌಂಟ್ ಕ್ರಿಯೇಟ್ ಮಾಡ್ಕೋ. ನೀವು ಏನಾದರೂ ಕ್ರಿಯೇಟ್ ಮಾಡ್ಬೇಕಾದ್ರೆ ಜಸ್ಟ್ ನಿಮ್ಮ ಫ್ಯಾಮ್ಲಿ, ನಿಮ್ಮ ತಾಯಿ, ನಿಮ್ಮ ಫಾದರು, ಅದ್ರ ಜೊತೆ ನಿಮ್ಮ ಬ್ರದರು ಯಾರಾದರೂ ಇದ್ದಾರೆ ಅವರೊಂದು ನೇಮ್ ಮೇಲೆ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಆದರೆ ಬಟ್ ನೀವು ಅರ್ಥ ಮಾಡ್ಕೊಳ್ಳಿ, ತುಂಬ ಸಿಂಪಲ್. ಒಂದು ಮೊಬೈಲ್ ಮೂಲಕ ನೀವು ಎಷ್ಟು ಬೇಕಾದ್ರೆ ಚಾನಲ್ ರನ್ ಮಾಡ್ಬೋದು. ಆದರೆ ಬಟ್ ಒಂದೇ ಇಮೇಲ್ ಐ ಡಿಯಲ್ಲಿ ವಾಪಸ್ ಮಲ್ಟಿಪಲ್ ಚಾನಲ್ ಕ್ರಿಯೇಟ್ ಮಾಡೋಕ್ಕೆ ಹೋಗಲೇಬೇಡಿ. ಅದ್ರ ಜೊತೆಗೆ ನಿಮ್ಮೊಂದು ಗೂಗಲ್ ಆ್ಯಡ್ಸೆನ್ಸ್ 2-3 ಚಾನಲ್ ಒಂದೇ ಆ್ಯಡ್ಸೆನ್ಸ್ ಲಿಂಕ್ ಮಾಡೋಕ್ಕೆ ಹೋಗಬೇಡಿ. ಲಿಂಕ್ ಮಾಡಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ, ಏನಾದರೂ ನೀವು ಹಂಗೆ ಮಾಡೋಂಗಿದ್ರೆ ಒಂದು ಚಾನಲ್ಗೆ ಸಪ್ರೇಟ್, ನಾನು ನಿಮಗೆ ಆಲ್ಮೋಸ್ಟ್ ಹೇಳ್ಬೇಕಾರೆ ಒಂದು ಇಮೇಲ್ ಐ ಡಿ ಒಂದೇ ಚಾನಲ್ ಇರಬೇಕು. ಆ ಚಾನಲ್ಗೆ ಒಂದೇ ಬೇರೆ ಇಮೇಲ್ ಅಂದರೆ ಗೂಗಲ್ ಅಕೌಂಟ್ ಇರಬೇಕು. ಅದನ್ನ ಬಿಟ್ಟು ಬೇರೆ ಚಾನಲ್ ಕೂಡ ಬೇರೆ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ, ಗೂಗಲ್ ಅಕೌಂಟು. ಆವಾಗ ಲಿಂಕ್ ಮಾಡಿ, ಏನು ಪ್ರಾಬ್ಲಮ್ ಅಲ್ಲ. ಏನೂ ಇಲ್ಲ, ಇಷ್ಟೇ, ತುಂಬ ಸಿಂಪಲ್. ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿ, ತುಂಬ ಜನ ಡೌಟ್ ಕೊಡುತ್ತೋ, ಅದಕ್ಕೋಸ್ಕರ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿ, ತುಂಬ ಸಿಂಪಲ್. ಮತ್ತೆ ನೋಡಿ, ಏನೂ ಇಲ್ಲ, ಒಂದು ಇಮೇಲ್ ಐ ಡಿಗೆ ಒಂದೇ ಗೂಗಲ್ ಅಕೌಂಟ್ ಮಾಡ್ಕೊಳ್ಳಿ, ಅದು ನಿಮ್ಮ ಹೆಸರಲ್ಲಿ. ಮತ್ತೊಂದು ಒಂದು ಚಾನಲ್ ಒಂದೇ ಗೂಗಲ್ ಅಕೌಂಟ್ ಲಿಂಕ್ ಮಾಡಿ, ಮತ್ತೊಂದು ಚಾನಲ್ಗೆ ಬೇರೆ ಗೂಗಲ್ ಅಕೌಂಟ್ ಕ್ರಿಯೇಟ್ ಮಾಡಿ ಲಿಂಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನೊಂದು ಜಸ್ಟ್ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾ ಇವತ್ತು ಮುಗಿಸೋ ಮೊದಲನೇ ಮುಗಿಸ್ತೀನಿ. ಎಲ್ಲರಿಗೂ ತುಂಬ ಕೈ ನೋಡ್ತದೆ, ಅದಕ್ಕೋಸ್ಕರ ಈ ಒಂದು ಬೇಗ ಮುಗಿಸೋಣ ಅಂತ ಹೇಳ್ತಾ ಈ ಒಂದು ನಮಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಕ್ಸ್ಪ್ಲೇನ್ ಆದರೆ ಚಿಕ್ಕದಾಗಿ ಕಮೆಂಟ್ ಸೆಲೆಕ್ಟ್ ಮಾಡಿ. ಇವತ್ತು ಮುಗಿಸ್ತೀನಿ. ಪ್ರತಿಯೊಬ್ಬರು ಜನರಲ್ಲಿ ಮತ್ತೆ ನೆಕ್ಸ್ಟ್ ಎಲ್ಲರಿಗೆ ಬಾಯ್.